ಇನ್ನು ಎಷ್ಟು ಜನ ಇದ್ದಾರೆ. ಪ್ಯಾಕ್ ಆಗ್ತಾ ಇದೆ. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಾನು ಈ ವೀಕಲ್ಲಿ ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಸೊ ನಾನು ಜಾಸ್ತಿ ಬ್ರೀಫ್ ಕೊಟ್ಟಿಲ್ಲ, ಅದಕ್ಕೆ ಇಲ್ಲೇ ಬ್ರೀಫ್ ಕೊಡ್ತೀನಿ. ಫಸ್ಟ್ ನಾನು ಜುಡಿಯೋಗೆ ಹೋಗಿದ್ದೆ. ನಮ್ಮ ಮನೆ ಹತ್ರನೇ ಓಪನ್ ಆಗಿತ್ತು, ಏನೇನು ಕಲೆಕ್ಷನ್ ಇದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ನೋಡ್ಕೊಂಬನ್ನಿ. ಟಾಪಲ್ಲಿ ಇಲ್ಲ ಗಾಯ್ಸ್, ಫುಲ್ಲು ಕಾಸ್ಟ್ಲಿ ಬೇಕು. ಶಾರ್ಟ್ಸು ಚೆನ್ನಾಗಿದೆ. ನೈನಾ ಬಾಯ್ಲಿ ನನ್ನ ಸೈಜಲ್ಲಿ ಇಲ್ವಾ? ಪ್ಲೀಸ್, ಚೆನ್ನಾಗಿದೆ ಕಣೆ. ಆದರೆ ಏನಷ್ಟು ಇಲ್ಲ, ಬೇಸಿಕಲ್ಲಿ ಇದೆ. ವೈಟ್ ಒಂದು ಇಲ್ವಲ್ಲ ಟಿಕ್-ಟಾಕ್ ನನ್ನ ಹತ್ರ. ಫಸ್ಟ್ ಹಾಕಿ ನೋಡ್ತೀವ ನೋಡು. ಹೊಸದಾಗಿ ಓಪನ್ ಇದೆ ನಮ್ಮ ಮನೆ ಹತ್ರ. ಅದಕ್ಕೆ ಒಂದು ವಿಸಿಟ್ ಕೊಡೋಣ ಅಂದ್ಕೊಂಡು ಬಂದ್ವಿ. ಶೆಡ್ ವೈಟ್ ಅವತ್ತು ವೈಟಲ್ಲೇ ಇರಲಿಲ್ಲ, ನಾನು ತೊಗೋಬೇಕಾದ್ರೆ ಅದೇ ಇದು ನಾನು ತೊಗೊಂಡಿದ್ದು. ಹಾಕಿ ನೋಡ್ತೀನಿ ರೀ ಹೇಗೆ ಕಾಣುತ್ತೆ ಅಂತ. ಕಮಾನ್ ಬ್ರದರ್. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತದನ. ಏನಾಯ್ನ ಇದು ನೋಡ, ಏನು ಒಂಥರ ಕಣ್ಣಿಗೆ ಅಟ್ರಾಕ್ಟೇ ಆಗ್ತಾ ಇಲ್ಲ. $150. ಇನ್ನೂ ಚೆನ್ನಾಗಿದೆ. ಇದೆಲ್ಲ ಹಾಕಿ ನೋಡ್ತೀವಿ. ಇದೆಲ್ಲ ಸ್ಟೇ ಆಗಲ್ಲ ಗೈಸ್, ಬೇಗ ಹೊರಟೋಗುತ್ತೆ ಲಿಪ್ಸಿಂದ. ಹೌದಾ? ಇಲ್ಲಿ ಮತ್ತೆ ಯಾವುದು ಟ್ರೈ ಮಾಡೋದ್ವಲ್ಲ. ಸೊ ಫಸ್ಟ್ ಟೈಮ್ ತೊಗೋತೀವಿ, ನೋಡೋಣ ಹೇಗಿರುತ್ತೆ ಅಂತ. ಮನೇಲಿ ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಗೈಸ್, ಡ್ರೈ ಶಾಂಪೂ ತಂದಿದ್ದಾರೆ ಸ್ಟುಡಿಯೋದವರು. ಆದರೆ ನನಗೆ ಬೇಡ, ನಂದೇನು ಆಯಿಲಿ ಆಗಲ್ಲ ನನಗೆ. ಗೈಸ್, ಏನು ಕ್ಯೂಟಾಗಿದೆ ನೋಡಿ. ಟೈನಿ ಟೈನಿ ನೆಲ್ ಪಾಲಿಶ್ ತುಂಬ ಚಿಕ್ಕದಾಗಿದೆ. ಕ್ಯಾರಿನೂ ಮಾಡ್ಬೋದು ಎಲ್ಲರೂ ಟ್ರಾವೆಲ್ ಮಾಡ್ತೀರಾ ಅಂದರೆ. ಅವಳು ಪ್ಯಾಕ್ ಎಷ್ಟಂತ ನೋಡಲ್ಲ. 200 ಆರಾಮಾಗಿ ಕೊಡ್ಬೋದು. ದುಡಿಯೋದವರು ಯಾರನ್ನೋ ಬೀಟ್ ಮಾಡೋದಲ್ಲಿದ್ದಾರೆ. ಇದನ್ನೊಂದು ತೊಗೊಳ್ಳೋಣ, ಇಲ್ಲೊಂದು ಟ್ರೈ ಮಾಡಿಬಿಟ್ಟು ಆಮೇಲೆ ತೊಗೊಳ್ಳೋಣ. ಇದು ಇನ್ನೊಂದು ಫೆಬ್ರವರಿ 50 ಅಷ್ಟೇ ಅಲ್ವಾ, ಇನ್ನೊಂದು ತೊಗೊಳ್ಳೋಣ. ಸರಿ ಟ್ರೈ. ಆದರೆ ನಾನು ಈ ಥರ ಎಲ್ಲ ಹಾಕೋದೇ ಇಲ್ಲ. ಕಿಡ್ಸ್ದಲ್ಲಿದೆ ಅನಿಸುತ್ತೆ. ದೊಡ್ಡದಾಗುತ್ತೆ ನನಗೆ. ವಿಡಿಯೋ ಕನ್ವಿನ್ಸ್ ಮಾಡಲ್ಲ ನನಗೆ. ಒಂದಷ್ಟು ಇಷ್ಟ ಇದಕ್ಕೆ ಅಂದರೆ ಸ್ವಲ್ಪ ಅಷ್ಟೇ. ಎಷ್ಟು ದಿನ ಬೇಕು ಅಷ್ಟು ಹಾಕೊಂಡು ಸಾಕೋದು. ಬ್ಯಾಕ್ಲೆಸ್ ಅದು ಅಷ್ಟೊಂದು ಇಷ್ಟ ಆಯಿತು ಅಂದರೆ. ಟಾಪ್ ಇಲ್ಲ, ಬ್ಯಾಕ್ಲೆಸ್ ಇದೆ, ಮತ್ತು ಕ್ಯೂಟಾಗಿದೆ ಸ್ಕರ್ಟ್. ಅದು ಇಷ್ಟ ಆಯಿತು. ಆಮೇಲೆ ಇವೆರಡು ತೊಗೊಳಕ್ಕೆ ಎಷ್ಟು ಕ್ಯೂ ಇದೆ ಗೊತ್ತಾ. ಇದು ಚೆನ್ನಾಗಿದೆ, ಮಾತ್ರ ಹಾಕೊಂಡ್ರೆ ಬಬ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅದು ಚೆನ್ನಾಗಿದೆ ವೈಟ್. ಅವಳಿಗೆ ಇದು ಇಷ್ಟ ಆಯಿತು, ಆದರೆ ಇದು ಸೈಜಲ್ಲಿ ಇಲ್ಲ. ಸೊ ನಾವು ಬೇರೆ ಜುಡಿಯೋಗೆ ಹೋದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ನೋಡಿದೆ ಅದು ಅವಾಗಲೇ ನಾನು. ಚೂರು ಚೆನ್ನಾಗಿ ಕಾಣಲ್ಲ ಇದು. ಅದು ಚೆನ್ನಾಗಿ ಕಾಣಲ್ಲ. ಆಗ್ತೀವಿ ಅದಕ್ಕೆ ಪ್ಲೇನ್ ಇಲ್ಲ, ಬ್ಲ್ಯಾಕ್ ಕ್ರಾಪ್ ಟಾಪ್ ಆಗೋದು. ಪ್ಲೇನ್ ಕ್ರಾಪ್ ಟಾಪ್ ಹಾಕ್ಬೋದು, ಸಖತ್ತಾಗಿರುತ್ತೆ. ಇಲ್ಲ ಟೀ ಟಾಪ್ ಹಾಕೋ. ನಾವು ಕ್ರಾಪ್ ಟಾಪ್ ಅಂತ ಹೇಳ. ಮತ್ತು ಇದಕ್ಕೆ ಹೋಗ್ಕೊಂಡು ಹೋಗಿದ್ವಲ್ಲ, ಫಸ್ಟ್ ಏರ್ಪೋರ್ಟ್ಗೆ ಹಾಕಿದ್ವಿ ಗೊತ್ತಾ. ನಮಗೆ ರೋಸಲಿಗೆ ಹೋಗೋದಾಗ ಆ ಥರ ಮ್ಯಾಚ್ ಸಕ್ಕತ್ತಾಗಬೇಕಾದ್ರೆ ಬೇಡ, ಸುಮ್ಮನೆ ಲಾಂಗ್ ಟ್ರೈ ಮಾಡೋದಕ್ಕೆ. ಹಿಂಗೆ ಪರ್ಫೆಕ್ಟಾಗಿರೋ ಸೈಜ್ ತಗೋ. ಸುಮ್ಮನೆ ಯಾರು ಸಿಕ್ತಂತ ತೊಗೊಂಬಿಡೋದು ಅಂತ ಮಾಡಬೇಡ. ಇನ್ನೂ ಎತ್ಕೊಂಡು ದುಡಿಯೋ ಇದೆ, ಹೋದ್ರೆ ಆಯ್ತು
ಅದೇ ಕಲೆಕ್ಷನ್ ಇದು ಇದೆಯಾ ಅಲ್ಲಿ ಅಂತ. ಲಕ್ ಸಿಕ್ಕಿದ್ರೆ ಅಷ್ಟೇ. ಸಿಕ್ಕರೆ ಲಕ್ಕಿಲ್ಲ ಅಂದರೆ ಇಲ್ಲಿಗೆ ಬಂದು ತಗೋ. ಇನ್ನೂ 4 ಇದೆ ತೊಗೊಂಬಿಡ್ತಾರೆ ಅಷ್ಟೇ ಜನ. ಹಾಂ ಎಸ್ಕನೆಲ್ಲ ಮತ್ತೆ ಆಗೋದಿತ್ತು. ಆಗುತ್ತೆ ಟೈಟ್ ಆಗುತ್ತೆ. ಅದಕ್ಕೆ ಸುಮ್ಮನೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೂವೇ ಆಗಿಲ್ವೇನು ಅವಾಗಿಂದ ಅನ್ನಿಸ್ತಾ ಇದೆ ನನಗೆ. ಅಯ್ಯೋ ಒಂದೇ ಎಲ್ಲೆಲ್ಲಿ ಇದೆ ಮಾಡ್ಕೊಟ್ಬಿಡಿ ಅನ್ನೋಕ್ಕಾಗುತ್ತಾ? ಮೈ ಮೇಲೆ ಬಂದಿರ್ತಾರೆ. ಇನ್ನೂ ಎಷ್ಟು ಜನ ಇದ್ದಾರೆ. ಜನನೂ ಇಲ್ಲ, ಅವರೆಲ್ಲ ಇಲ್ಲೇ ಇದ್ದಾರೆ. 10,000 ಹಾಸ್ಟೆಲ್ ಇದ್ದ. ನಿಜವಾದ ಮಳೆ ಬರ್ತಿದೆ ನೋಡಿ. ಸದ್ಯ ನಾವು ಆಚೆ ಬಂದಾಗ ಹಿಂದಿದೆ ಕಮ್ಮಿ. ಅಮ್ಮಾಗೆ ಮಳೆ ಸಿಗ್ತೀನಿ ಅಂದರೆ ನಿನ್ನ ಲಾನಿಗೆ ಹೋಗಿದ್ದೆ ಇಂಥ ಕೊಲ್ಯಾಬ್. ಸೊ ಅಲ್ಲೇನೇನು ಮಾಡಿದೆ ಅಂತೆಲ್ಲ ನೋಡ್ಕೊಂಡ್ಬಂದು. ಇನ್ನೂ ಟ್ರಾಫಿಕ್ಕು ಎಲ್ಲ ಕಡೆ ಟ್ರಾಫಿಕ್. ಎಷ್ಟನೇ ಸಲಿನೋ ಸಿಗ್ನಲಲ್ಲಿ ಒಂದ್ಸಲಿ, ಆಮೇಲೆ ಬರೀ ಎಲ್ಲ ರೋಡಲ್ಲೂ ಟ್ರಾಫಿಕ್. ಕಾರ್ಗಳು ಮೂವೇ ಆಗ್ತಾಯಿಲ್ಲ. ಇಲ್ಲೇ ಹೀಗೆ ಇನ್ನೂ ತುಂಬ ದೂರ ಇದೆ. ಅಷ್ಟು ದುಡ್ಡು ರೀಚಾಗಿ ಆಯಿತು. Let's go inside. Let's go. ಚೆನ್ನಾಗಿದೆ. ನಾನು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಲೆಟ್ಸ್ ವೇಟ್ ಗೈಸ್. ಬರ್ತಿದಾರಂತೆ. ಸೊ ವಾಟರ್ ಬಾಟಲ್ ಸಿಕ್ಕಿದ ತಕ್ಷಣ ಓಪನ್ ಮಾಡಿ ಕುಡಿತಿದ್ದೀನಿ. ಅಷ್ಟು ಸ್ಟ್ರೈನ್ ಆಗಿದೆ. ಬಿಕಾಸ್ ಗೈಸ್ 2 hours ಆಯ್ತು ನನಗೆ ರೀಚ್ ಆಗೋಕ್ಕೆ ಇಲ್ಲಿಗೆ. ಇನ್ನೊಂದು ಏನಂದರೆ ಎಷ್ಟು ಟ್ರಾಫಿಕ್ ಗೊತ್ತಾ. ಅದರಲ್ಲೂ ಬೇರೆ ನನ್ನ ಕ್ಯಾಬ್ ಡ್ರೈವರು ಎಷ್ಟು ಸ್ಲೋಗಿ ಹೋಗ್ತಿದ್ದಾನೆ. ಒಂದೊಂದ್ಸಲ ಹೆಂಗೆ ಅನಿಸ್ಬಿಡ್ತು ಅಂದರೆ ನಡ್ಕೊಂಡು ಹೋದ್ರೂ ಅವ್ನ ಗಾಡಿ ಅಷ್ಟು ಮೂವ್ ಆಗ್ತಾಯಿಲ್ಲ, ಅಷ್ಟು ಸ್ಲೋ ಹೋಗ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ನಾನು ಸ್ವಲ್ಪ ಅರ್ಜೆಂಟ್ ಅದಕ್ಕೆ ಬೇಗ ಬಂದರು. ಆಮೇಲೆ ಜ್ಯೂಸ್ ಕೊಟ್ಟರು, ವೆಯ್ಟ್ ಮಾಡ್ತಿದ್ದೆ ಅಂತ. ಇದು ಓಪನೇ ಆಗ್ತಾಯಿಲ್ಲ. ಟ್ರೈ ಮಾಡು, ಕೈ ಸ್ಲಿಪ್ ಆಗ್ತಿತ್ತು. ಅದಕ್ಕೆ ಟಿಶ್ಯೂಲ್ ಟ್ರೈ ಮಾಡೋಣ ಅಂತ ಇಟ್ಕೊಂಡೆ. 2 ಸೆಕೆಂಡಲ್ಲಿ ಓಪನ್ ಆಗೋಯಿತು. ಅಲ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಒಂದು ಸಿಪ್ಪಲ್ಲ, ಸಿಪ್ ಮೇಲೆ ಸಿಪ್ ತೊಗೋತಾನೇ ಇದ್ದೀನಿ. ಅಷ್ಟು ಚೆನ್ನಾಗಿತ್ತು ಟೇಸ್ಟಿಯಾಗಿ. ವೆಯ್ಟ್ ಮಾಡ್ತಾ ಇದ್ದೀನಿ ಅವರಿಗೆ. ಇವಾಗ ಬನ್ನಿ ಮೇಲೆ ಅಂದರು, ಸೊ ಅದಕ್ಕೆ ಹೋಗ್ತಿದ್ದೀನಿ. ಚೆನ್ನಾಗಿದೆ, ಹೇಳ್ಬೇಕಂದ್ರೆ ಎಸ್ಥೆಟಿಕ್ ಆಗಿದೆ ಇವ್ರದ್ದು ಸೆಲಾನು. ಕುತ್ಕೊಳ್ಳೋಕೆ ಹೇಳಿದ್ರು, ಸೊ ಸೆಟಲ್ ಆಗ್ತಿದ್ದೀನಿ. ಟಿ ಶರ್ಟ್ ಕ್ಯಾರಿ ಮಾಡಿ ಅಂತ ಹೇಳಿದರು. ಸೊ ಅದನ್ನು ಚೇಂಜ್ ಮಾಡಿಕೊಂಡು ಈ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೈಡಲ್ಲಿ ಬ್ಯಾಗ್ ಇಡೋಣ ನೋಡ್ತಿದ್ದೀನಿ ಎಲ್ಲಿಡ್ಬೋದು ಅಂತ. ಫ್ರಂಟಲ್ಲೇ ಇತ್ತು ಪ್ಲೇಸು. ಸೊ ಅವರು ಇವಾಗ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಏನಂದರೆ ನಾನು ಏನು ಟ್ರೀಟ್ಮೆಂಟ್ಗೆ ಹೋಗ್ತಿದ್ದೀನಿ, ಡ್ಯಾಂಡ್ರಫಿಗೆ ಹೋಗ್ತಿದ್ದೀನಿ. ಬಿಕಾಸ್ ನನಗೆ ಜಾಸ್ತಿ ಡ್ಯಾಂಡ್ರಫ್ ಇದೆ, ಆ ರೀಸನ್ಗೆ. ಇವಾಗ ಅವರು ಲೈಟೆಲ್ಲ ಸೆಟ್ ಮಾಡ್ತಿದ್ದಾರೆ. ಕ್ಲೀನಾಗಿ ಬೆಳಗ್ಗೆ ಬರಬೇಕಲ್ಲ, ಆ ರೀಸನ್ಗೆ ಕ್ಯಾಮ್ರಾ ಸೆಟ್ ಆಗ್ತಿದೆ. ಇವಾಗ ಮಸಾಜ್ ಮಾಡಿ ಕೂರಿಸಿದ್ದಾರೆ. ವೆಯ್ಟ್ ಮಾಡಿ ಒಂದು 5 minutes ಆರ್ 2-3 minutes ಮಾಡಿ ಅಂದರು. ಫ್ರಂಟಲ್ಲೂ ಕೂಡ ನಾನು ಸ್ವಲ್ಪ ಕಟ್ ಮಾಡಿಸಿದ್ದೀನಿ ಲೇಯರು. ಬರೀ 2 in 1 ಏರ್ ಕಟ್ಟು ಡ್ಯಾಂಡ್ರಫ್ 2 ಟ್ರೀಟ್ಮೆಂಟಿಗೆ ಹೋಗಿದ್ದೆ ನಾನು. ಚೆನ್ನಾಗೂ ಕಾಣಿಸ್ತಿದೆ. ಮೀನ್ಸ್ ಮುಂಚೆನೇ ಈ ಥರನೇ ಇತ್ತು, ಲುಕ್ ಕೊಟ್ಟಿದ್ದೀನಿ ಅಷ್ಟೇ. ಫ್ರಂಟಲ್ಲಿ ಮಾತ್ರ ಕಟ್ ಮಾಡಿಸಿದ್ದೀನಿ ಅಷ್ಟೇ. ಬ್ಯಾಕಲ್ಲಿ ಲೆಂತ್ ಹಾಗೇ ಇದೆ, ಚೂರು ಮಾತ್ರ ಟ್ರಿಮ್ ಮಾಡಿಸಿದ್ದೀನಿ ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದೆ. ಮನೆ ಹೋಗೋಣ. ಬಾಯ್ ಬಾಯ್. ಸೊ ನೆಕ್ಸ್ಟ್ 3 days ಆದಮೇಲೆ ಹೋಗಿದ್ದಿದ್ದು ಇಲ್ಲಿಗೆ. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದ್ದಿಲ್ಲ, ಅದಕ್ಕೆ ಅಮ್ಮ ಹೋಗಿ ತಂದುಬಿಡೋಣ ಅಂತ ಕರ್ಕೊಂಡು ಹೋಗಿದ್ರು. ಸೊ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಚೂರೇ ಚೂರು ಶೂಟ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದನ್ನು ನೋಡ್ಕೊಂಬನ್ನಿ. ಪೇ ಮಾಡ್ತಿದ್ದಾರೆ. ಮನೆಗೆ ಹೋಗಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ಅಷ್ಟು ಲಾಂಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮಾಡೋಂಗಿಲ್ಲ ಆಗಿಲ್ಲ ಅದಕ್ಕೆ. ಅದು ಚೂರು ಗೋಲ್ಡ್ ರೇಟ್ ಕಮ್ಮಿ ಆಗಿರ್ತದೆ. ನಮ್ಮಮ್ಮ ಹೇಳ್ಕೊಂಡು ಹೋಗಿದ್ದಾರೆ ಗೋಲ್ಡ್ ಶಾಪ್ಗೆ. ಸೊ
ಮನೆಗೆ ಹೋಗಿ ತೋರಿಸ್ತೀನಿ. ಚೆನ್ನಾಗಿದೆ, ಪ್ಯಾಕ್ ಆಗ್ತಾ ಇದೆ. ಸೊ ನೋಡಿ ಗೈಸ್, ಕ್ಲೋಸ್ ಮಾಡಿ. ಅದ ಹೆಸರು ಅದಲ್ಲ, ಅದೇ ಸಮಥಿಂಗ್ ವಾಟರ್ ಆ್ಯಪಲ್, ವಾಟರ್ ಆ್ಯಪಲ್. ಹಾಕಲೆ ಇದು ಅದು ಕನ್ನಡದಲ್ಲಿ ತಾಟ್ಲಿಂಗ್ ಅನ್ನೋದು. ಎತ್ಕೊಂಡು ಹೋಗೋಣ. ಗೈಸ್ ನಾನು ಬಂತು ಹಾಕಲ್ಲಿ ಉಳ್ಬೇಕು. ನನ್ನ ಚಿಕನ್ ಮೋಮೋಸ್, ನನ್ನ ಪನ್ನೀರ್ ಮೋಮೋಸ್, ನನ್ನ ಚಿಕನ್ ಮೋಮೋಸ್ ಇಷ್ಟ ಇದೆ. ಆಮೇಲೆ ಇಟ್ಕೊಡಿ, ನಾನು ತಿಂತೀನಿ. ಕುದಿಸಿ ಟೇಸ್ಟ್ ಇಲ್ಲ ಅದಂಗೆ ಇಷ್ಟ ಗೈಸ್. ಸೊ ಗೈಸ್ ಅಲ್ಲಿ ಹಾಕಿ ತೋರ್ಸೋಕ್ಕಾಗಲಿಲ್ಲ ನಾನು. ಸೊ ಅದಕ್ಕೆ ಇವಾಗ ಆರಾಮಾಗಿ ಹಾಕಿ ತೋರಿಸೋಣ ಅಂತ ತಂದಿದ್ದೀವಲ್ಲ, ಅದನ್ನು ಹಾಕಿ ತೋರಿಸ್ತೀನಿ. ಹಾಗೆ ನಾನು ಶೂಟ್ ಮಾಡ್ಕೋಬೇಕಾಗಿತ್ತು, ಆದರೆ ನಾವು ಅಂದ್ಕೊಂಡ್ವಿ ಅಲ್ಲಿ ಶೂಟ್ ಮಾಡೋಕೆ ಅಲೋ ಮಾಡಲ್ಲ ಅನಿಸುತ್ತೆ ಅಂದ್ಬಿಟ್ಟು ನಿನಗೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದು ಅಂದ್ಬಿಟ್ಟು ಮಾಡಲಿಲ್ಲ ನಾನು. ಸೊ ಬನ್ನಿ ಇವಾಗ ನೋಡೋಣ ನನ್ನ ಕುತ್ತಿಗೆ ಕಾಡುತ್ತೆ ಅಂತ. ಸೊ ಇಲ್ಲಿ ತೊಗೊಬರ್ತೀನಿ, ಓಪನ್ ಮಾಡೋಣ ಬನ್ನಿ. ಅನ್ಬಾಕ್ಸ್ ಮಾಡೋಣ. ನಾನು ಮನೇಲೇ ತೋರಿಸೋಣ ಅಂತಿದ್ದೆ, ಅದು ಚೂರು ಬಿಟ್ಟು ಅಲ್ಲೇ ಆಲ್ರೆಡಿ ನೋಡಿದ್ದೀರಾ. ಹೀಗಿದೆ ಕ್ಲೋಸಪ್ಪಲ್ಲಿ ನೋಡಿ, ಈ ಥರ ಇದೆ ಡಿಸೈನು. ಇದನ್ನೇ ಬಂದಿದ ತಕ್ಷಣ ಕುಂಕುಮ ಅಷ್ಟನ್ನೆಲ್ಲ ಇಟ್ಟು ಸ್ವಲ್ಪ ದೇವ್ರ ಮುಂದೆ ಇಟ್ಟಿದ್ದೀವಿ. ಆ ರೀತಿ ಚೂರು ಗಲೀಜಾಗಿದೆ. ಹಾಕಿ ತೋರಿಸ್ತೀನಿ ಬನ್ನಿ. ನನಗೆ ಎಷ್ಟೊಂದು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ. ನಮ್ಮ ಅಕ್ಕನ ಕಾಸಿನ ಸರ ಥರ ಬೇಕಿತ್ತು, ಆದರೆ ನನಗೆ ಅಷ್ಟಿಷ್ಟ ಆಗಲಿಲ್ಲ ಅದು. ಆದರೆ ಅಲ್ಲಿ ಏನಿದೆ ಗೊತ್ತು, ಚೆನ್ನಾಗಿತ್ತು. ಆದರೆ ನನಗೆ ಅದೇನೋ ಔಟ್ಡೇಟೆಡ್ ಅನ್ಸುತ್ತೆ. ಆ ರೀಸನ್ಗೆ ಬೇಡ ಅಂದ್ಕೊಂಡ್ವಿ. ಯಾಕೆಂದರೆ ಇನ್ನೊಂದು ಇತ್ತು ಅಲ್ಲಿ, ಬರೀ ಇಲ್ಲಿ ಪರ್ಲ್ಸ್ ಇತ್ತು, ಇಲ್ಲಿ ಕಾಸಿನ ಸರ ಇತ್ತು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಅಲ್ಲಿ ನಾನು ಕತ್ತಿದ್ದು ಯಾವುದೇ ಹಾಕಿದ್ರು ಚೆನ್ನಾಗಿತ್ತು ಗೈಸ್. ಸೊ ಹಾಕಿ ನೋಡೋಣ. ಗೈಸ್ ನೋಡಿ, ಕ್ಲೋಸಪ್ ಅಲ್ಲಿ ತೋರಿಸಲ್ಲ ಹೇಗೆ ಕಾಣುತ್ತೆ ಅಂತ. ಈ ಥರ ಇದೆ. ಸೊ ನನ್ನ ನೆಕ್ಕಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಎಷ್ಟು ಎಲಿಗೆಂಟ್ ಆಗಿದೆ ನೋಡಿ. ಚೆನ್ನಾಗಿದೆ ಅಲ್ಲ. ಸೊ ನಾವು ಜಾಸ್ತಿ ಸ್ಟೋನ್ಸ್ ಇರೋ ಥರ ಹೋಗಲಿಲ್ಲ, ಬಿಕಾಸ್ ಅಷ್ಟು ನಮಗೆ ಕಂಪ್ಲೀಟ್ ಗೋಲ್ಡೇ ಬೇಕು ಎಲ್ಲ ಕಡೆ. ಆದರೂ ನಾವು ಲೈಟಾಗಿ ನೋಡ್ಬೇಕಂತ ಒಂದು ಚೂರು ಇದೆ ನೋಡಿ, ಒಂದು ರೆಡ್ ಸ್ಟೋನ್ಸ್ ಇದೆ ಅಷ್ಟೇ. ಆದರೆ ಇನ್ನೊಂದು 2-3 ನೋಡಿದಾಗ ಅಲ್ಲಿ ಇಲ್ಲೆಲ್ಲ ಸ್ಟೋನ್ಸ್ ಇತ್ತು, ಆಮೇಲೆ ಇಲ್ಲಿ ಸ್ಟೋನ್ಸ್ ಇತ್ತು. ನಮಗೆ ಈ ಪಾರ್ಟಲ್ಲಿ ಗೋಲ್ಡೇ ಬೇಕಿತ್ತು. ಸೊ ನಾವು ಅದಕ್ಕೆ ಈ ಥರನೇ ಹೋದ್ವಿ. ಹಾಗೆ ನನಗೆ ಚೆನ್ನಾಗೂ ಕಾಣಿಸ್ತಿತ್ತು ನೋಡಿ ಹೇಗಿದೆ. ಆ ರೀಸನ್ಗೆ ಈ ಡಿಸೈನ್ಗೆ ಹೋದ್ವಿ. ಚೆನ್ನಾಗಿದೆ ಅಲ್ಲ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಓಲ್ಡ್ ವೀಕ್ ಹೇಗಿತ್ತು ಅಂತ ನೋಡಿದ್ರಲ್ಲ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.